G+4.5 30-40 ಸೈಟಲ್ಲಿ ಒಂದು 10 ಹೌಸ್ ರೆಂಟಲ್ ಹೌಸ್ ಮಾಡಿದ್ದೀವಿ. ರೆಂಟಲ್ ಹೌಸ್ ಹಂಗೆ ನಿಮ್ಗೆ ಅನ್ಸಲ್ಲ, ಯಾಕಂದರೆ ನೀವು ನೋಡ್ಬೋದು ಟವರ್ ಹೆಂಗಿದೆ ಅಂತ. ಇದನ್ನು ಫ್ರಂಟ್ ವೆಲ್ಯೂಷನ್ಗೆ ಗೇಟ್ ಹಾಕಿದ್ದೀವಿ. ಗೇಟ್ಗೆ SS ಪೆಂಟ್ರಮನ್ ಶೀಟ್ ಹಾಕಿದ್ದೀವಿ ಅಂದರೆ ನೀವು ತಿಳ್ಕೊಬೋದು ಯಾವ ಕ್ವಾಲಿಟಿಯಲ್ಲಿ ಬಂದಿದೆ ಅಂತ. ಇದನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ 95 ಲ್ಯಾಕ್ಸ್ ಆಗಿದೆ. ರಿಟರ್ನ್ಸ್ ಅಂತೂ 2 ಲ್ಯಾಕ್ಸ್ ಫಾರ್ ಮಂತ್ ರಿಟರ್ನ್ಸ್ ಬರ್ತಾ ಇರುತ್ತೆ. ನಿಮ್ಗೇನಾದರೂ ಕ್ವಾಲಿಟಿ ವೈಸಲ್ಲಿ ಈ ಥರ ಕನ್ಸ್ಟ್ರಕ್ಷನ್ ಬೇಕಂದರೆ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಭೇಟಿ ನೀಡಿ. ಅದೇ ರೀತಿಯಲ್ಲಿ ಈ ಕನ್ಸ್ಟ್ರಕ್ಷನ್ನ ಯಾವ ರೀತಿ ಮಾಡಿದ್ದೀವಿ ಅನ್ನೋದನ್ನ ಹೋಮ್ ಟೂರ್ನ ಒಂದು ಎಂಟು ಎಂಡ್ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಪಾರ್ಕಿಂಗಲ್ಲಿ ನೋಡ್ಬೋದು ನೀವು ಎಷ್ಟು ಪೇಸಸ್ ಆಗಿದೆಯಾ ಅಂತ. ಯಾಕಂದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು 1 BHK ಮಾತ್ರ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಗ್ಯಾಸ್ ಪೈಪ್ಲೈನ್ಗೆ ಗ್ಯಾಸ್ ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡಿದ್ದೀವಿ. ಮೀಟರ್ ಬಾಕ್ಸ್ಗೆ ಸಪ್ರೇಟ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ವಾಲ್ ಸ್ಲೈಡಿಂಗ್ ಏನಕ್ಕಾಗಿ ವಾಲ್ ಸ್ಲೈಡಿಂಗ್ ಮಾಡಬೇಕಂದ್ರೆ, ವಾಲ್ ಸ್ಲೈಡಿಂಗ್ ಲಕ್ಸುರಿ ಸ್ಟೇಟ್ಮೆಂಟಲ್ಲಿ ವಾಲ್ ಸ್ಲೈಡಿಂಗ್ ಎಲ್ಲ ಬರುತ್ತೆ. ಪಕ್ಕದಲ್ಲಿ ಕೈ ಇಟ್ಕೊಂಡು ಹೋಗುವಾಗ ಪೇಂಟ್ಗಳು ಪದೇ ಮಾಡಬಾರ್ದು ಅಂತ ನೋಡ್ಬೋದು. ಲಪೋತ್ರ ಗ್ರಾನೈಟ್ನ ಯೂಸ್ ಮಾಡಿದ್ದೀವಿ. 3 ಫೀಟ್ ಅಗಲ ಇದೆ. ಎದುರುಗಡೆ ವೆಂಟಿಲೇಷನ್ಗೋಸ್ಕರ ನಾವು ಲೈಸರ್ ಕಟ್ಟಿಂಗ್ ಹಾಕಿ ವಿಂಡೋ ಫಿಕ್ಸ್ ಮಾಡಿದ್ದೀವಿ. MS ಅಲ್ಲಿ ವರ್ಕ್ ಮಾಡಿದ್ದೀವಿ. SS ಜಿಂದಾಲ್ 304 ಟೇರ್ಗೇಸ್ಗೆ ರೈಲಿಂಗ್ಸ್ ಕೊಟ್ಟಿದ್ದೀವಿ. ಎದುರುಗಡೆ ನೋಡ್ಬೋದು ಲಿಫ್ಟ್ ಪ್ಯಾಸೇಜಲ್ಲಿ ಎಷ್ಟು ಲಕ್ಸುರಿ ಆಗಿದೆ ಅಂತ. ಫ್ರಂಟಲ್ ಡೋರ್ ಲ್ಯಾಮಿನೇಟ್ ಡೋರ್ ಪ್ರೊವೈಡ್ ಮಾಡಿದ್ದೀವಿ. ರೆಡ್ ಸಾಲ್ ವುಡ್ ಸೈಡಲ್ಲಿ ಬೀಡಿಂಗನ್ನು ಹೊಡೆದಿದ್ದೀವಿ. ಪ್ರತಿಯೊಂದೂ ಒಂದೊಂದು ವಿಸಿಟ್ ಆ ಒಂದೊಂದು ಮೇಕಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದರಲ್ಲಿ ನೋಡಿ ಮಾಡಿದಾಗ ಕ್ವಾಲಿಟಿ ವೈಸಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಪೇಸಸ್ ಆಗಿ ನೀವು 1 BHKನ ಯಾವ ರೀತಿ ಬಂದಿದೆ ಅನ್ನೋದು ಇವಾಗ ನೋಡ್ಬೋದು. ಟೇರ್ಗೇಸಲ್ಲಿ 2 ಸ್ವಿಚಸ್, ಲೈಟು ಆ ಫ್ಲೋರಲ್ಲಿ ಮಾತ್ರ ಹಾಕೋದಿರ, ಗ್ರೌಂಡ್ ಫ್ಲೋರಲ್ಲಿ ಹಾಕಿದ್ರೆ ಟಾಪ್ ಫ್ಲೋರಲ್ಲಿ ಆಫ್ ಮಾಡ್ಬೋದು. ಆ ಥರ ಆಕ್ಸಸ್ ಕೊಟ್ಟಿದ್ದೀವಿ. ಲೈಸರ್ ಕಟಿಂಗ್ ನೀವು ನೋಡ್ಬೋದು. ಬನ್ನಿ 1 BHK ಎಂಟ್ರಿ ಹೆಂಗಿದೆ ಅಂತ ನೋಡೋಣ. ಲಿಫ್ಟ್ ಅದ ನಂತರ 1 BHK ಲೀವಿಂಗಲ್ಲಿ ವೆಂಟಿಲೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಟಿ ವಿ ಯೂನಿಟ್ಗೆ ಪದೇ ಮನೆಗಳಿಗೆ ಬಂದವರು ಆವಾಗ ಚಾನಲ್ ಹೊಡೆದು ಟಿ ವಿ ಯೂನಿಟ್ನ ಆಲ್ ಮಾಡಿಬಿಡ್ತಾರೆ. ಅದರಿಂದ ಚಾನಲ್ನು ಪ್ರೊವೈಡ್ ಮಾಡಿದ್ದೀವಿ. ಕಿಚನ್ ನೀವು ನೋಡ್ಬೋದು ಎಷ್ಟು ಲಕ್ಸುರಿಯಾಗಿ ಬಂದಿದೆ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಿಚನ್ಗೆ ಅಂದ ಕೊಡೋದೇ ಒಂದು ಬ್ಯಾಸ್ಕೆಟ್ ಆಗಿರ್ಬೋದು, ಕಿಚನ್ ಸಿಮಿನಿ ಆಗಿರ್ಬೋದು, ಮತ್ತು ಕಿಚನಿಂದ ಯೂಟಿಲಿಟಿ ವಾಷಿಂಗ್ ಮಿಷಿನ್ ಪಾಯಿಂಟು ಮತ್ತು 7 ಫೀಟ್ ಗಂಟ ಟೈಲ್ಸ್ನ ಪ್ರೊವೈಡ್ ಮಾಡಿದ್ವಿ. ಫ್ಯಾಂಟಾ ಅಂಕರ್ ಸ್ವಿಚಸ್ನ ಯೂಸ್ ಮಾಡಿದ್ವಿ. ಫಿನೆಲಕ್ಸ್ ವೈರ್ನ ಯೂಸ್ ಮಾಡಿದ್ವಿ. ಫಾಲಿಕ್ಯಾಪ್ ವೈರ್ನ ಯೂಸ್ ಮಾಡಿದ್ವಿ. 10 ಫೀಟ್ 8 ಗಂಟ ಬಾಲ್ಕನಿಗೆ ಟೈಲ್ಸ್ನ ಪ್ರೊವೈಡ್ ಮಾಡಿದ್ವಿ. ನೀವು ನೋಡ್ಬೋದು ಯಾವ ರೀತಿ ಬರ್ತಾಯಿದೆ ಅಂತ. ಲಿವಿಂಗ್ ಅನ್ನೋದ್ರೆ ತುಂಬ ಪೇಸಸ್ ಆಗಿದೆ. ಬೆಡ್ರೂಮಲ್ಲಿ ನೀವು ನೋಡ್ಬೋದು ಕ್ರಾಸ್ ವೆಂಟಿಲೇಷನ್ ಬರೋಂಗೆ ಒಂದು ವಿಂಡೋನ ಪ್ರೊವೈಡ್ ಮಾಡಿದ್ವಿ. ಅದು ಇಲ್ದಿರ ವಾಲ್ ರೂಫ್ ಸ್ಟೋರೇಜ್ ವಾಲ್ ರೂಫ್ಗೆ ಡ್ರೆಸ್ಸಿಂಗ್ ಮಿರರನ್ನು ಪ್ರೊವೈಡ್ ಮಾಡಿದ್ವಿ. ಅದಕ್ಕೆ ಸ್ಟೋರೇಜನ್ನು ಕೊಟ್ಟಿದ್ದೀವಿ. ಮತ್ತು ವಾಶ್ರೂಮಲ್ಲಿ ನೀವು ನೋಡ್ಬೋದು ಡಬ್ಬಗಳು ಇಟ್ಕೊಳ್ಳೋಕೆ ಒಂದು ಗ್ರೈಂಡ್ ಪ್ರೊವೈಡ್ ಮಾಡಿದ್ವಿ. ಸೀಲಿಂಗ್ 8 ಗಂಟ ಟೈಲ್ಸ್ನ ಪ್ರೊವೈಡ್ ಮಾಡಿದ್ವಿ. ಕಮೋಡ್ ನೋಡ್ಬೋದು, ಸಿಂಗಲ್ ಕಮೋಡ್ ಹಾಕಿದ್ವಿ. ಡೈವರ್ಟರ್ ಹಾಕಿದ್ವಿ. ಗೀಸರ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ವಿ. ಶವರ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ವಿ. ಹಾಗೆ 1 BHKಲ್ಲಿ ಏನಕ್ಕೆ ಇದನ್ನೆಲ್ಲ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಒಂದು 1 BHK ಹೌಸಸ್ ಹೆಂಗೆ ಮಾಡ್ಬೋದು ಅನ್ನೋದನ್ನು ಒಂದು ವಿಡಿಯೋದಲ್ಲಿ ತಿಳಿಸ್ಬೇಕನ್ನೋದು ನನ್ನ ಉದ್ದೇಶ ಇತ್ತು. ಅದರಿಂದ ಟೇರ್ಸ್ ನೀವು ಮೇಲೆ ಹೋಯ್ತಾ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀರಾ. ಸೆಕೆಂಡ್ ಫ್ಲೋರಲ್ಲೇನೋ ಒಂದು ಲಕ್ಸುರಿಯಾಗಿ ಗ್ರೌಂಡ್ ಟು ಟಾಪ್ ಗಂಟ ಒಂದು ಪ್ರೊವೈಡ್ ಮಾಡಿದಾಗ ಮನೆಗಳು ಹೆಂಗಿದೆ ಅನ್ನೋದು ನೋಡ್ಬೋದು. ಈ ಮನೆ ನೋಡ್ಬೋದು ನೀವು ಇನ್ಸೈಡ್ಗೆ. ನೋಡ್ಬೋದು ಇದರಲ್ಲೇನು ಕಿಚನ್ಗೆ ಫ್ರಿಜ್ ಪಾಯಿಂಟ್ ಸಪ್ರೇಟಾಗಿ, ಅಕ್ವಾಗಾರ್ಡ್ ಪಾಯಿಂಟ್ ಸಪ್ರೇಟಾಗಿ, ಎಗ್ಜಸ್ಟ್ ಪ್ಯಾನ್ ಸಪ್ರೇಟಾಗಿ, ಬ್ಯಾಸ್ಕೆಟ್ಗಳು, ಒಂದು ಸೆಟ್ಟು ಬ್ಯಾಕ್ ಸೆಟ್ಗಳು. ಯಾಕೆ ಇದನ್ನೆಲ್ಲ ಪ್ರೊವೈಡ್ ಮಾಡಬೇಕಾದ್ರೆ ರೆಂಟಲ್ ಹೌಸ್ ಅಂತ ಫೀಲ್ ಬರಬಾರ್ದು. ರೆಂಟಲಲ್ಲಿ ಇರೋರಿಗೆ ಅವ್ರಿಗೆ ಎಲ್ಲ ಥರ ಸೌಕರ್ಯ ಇದ್ದರೆ ನಿಮಗೆ ರಿಟರ್ನ್ಸ್ ಬರೋದು ಖಂಡಿತಾಗಿ ಖಾಲಿ ಮಾಡ್ಕೊಂಡು ಇಮ್ಡಿಯೇಟ್ಲಿ ಹೋಗೋಲ್ಲ. ವಾಶ್ ಬೇಸಿನ್ ಹೊರಗಡೆನೇ ಕೊಟ್ಟಿದ್ವಿ. ಯಾಕೆ ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ರೆಂಟಲ್ ಹೌಸ್ ಅಂತ ಫೀಲ್ ಬರಬಾರ್ದು ಅಂತ ಒಂದು ಕಾರಣಕ್ಕೋಸ್ಕರ ಹೊರಗಡೆನೇ ಫಿಕ್ಸ್ ಮಾಡಿದ್ದೀವಿ. ಅದು ಸೇಮ್ ಆ ಕಡೆ ಈಸ್ಟ್ ಫೇಸಿಂಗ್ ಇತ್ತು, ಇದು ವೆಸ್ಟ್ ಫೇಸಿಂಗ್ 1 BHK.
ವೆಸ್ಟ್ ಫೇಸಿಂಗ್ 1 BHK ತುಂಬ ಪೇಸಸ್ ಆಗ 2 ವೇ ಸ್ವಿಚಸ್ ಕೊಟ್ಟಿದ್ವಿ, AC ಪಾಯಿಂಟ್ ಕೊಟ್ಟಿದ್ವಿ. ವೆಂಟಿಲೇಷನ್ ತುಂಬ ಮುಖ್ಯ ಆಗುತ್ತೆ, ಒಂದು ಮನೆಗಳಿಗೆಲ್ಲ ವೆಂಟಿಲೇಷನ್ ತುಂಬ ಮುಖ್ಯವಾಗುತ್ತೆ. ಅದೇ ರೀತಿಯಲ್ಲಿ ಇದರಲ್ಲಿ ಬಾಲ್ಕನಿ ಕೊಟ್ಟಿದ್ವಿ, ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ವಿ, UPS ಪಾಯಿಂಟು ಕೊಟ್ಬಿಟ್ಟಿದ್ವಿ. UPS ಟೆರೆಸಲ್ಲಿ ನೋಡ್ಬೋದು. ಟೆರೆಸ್ಗೆ ಸೇಫ್ ಪರ್ ಸೈಡಾಗಿ ಒಂದು ಗೇಟ್ ಹಾಕಿದ್ವಿ, ಬಟ್ಟೆ ಒಣಗೋಕ್ಕೆ ಚಾನಲ್ ಹಾಕಿದ್ವಿ, ವಾಷಿಂಗ್ ಮಾಡೋಕ್ಕೆ ಕೂತ್ಕೊಂಡು ವಾಶ್ ಮಾಡೋಂಗೆ ಒಂದು ಚಪ್ಪಡಿ ಕಲ್ಲನ್ನು ಪ್ರೊವೈಡ್ ಮಾಡಿದ್ವಿ, ಸ್ಟೋನ್ನ. ಪಾರ್ಕ್ ಪೇಂಟ್ ಕೊಟ್ಟಿದ್ದೀವಿ, ಡ್ಯಾನ್ ಪ್ರೂಫ್ ಹೊಡೆದಿದ್ದೀವಿ ಫ್ಲೋರಿಂಗ್ಗೆ, CCTV ಪ್ರೊವೈಡ್ ಆಗಿದೆ. ಮೇಲೆ ಹತ್ತಕ್ಕೆ ಇಳಿಯೋಕ್ಕೆ ಟ್ಯಾಂಕ್ ಸರ್ವಿಸ್ಗೋಸ್ಕರ ಮೇಲೆ ಗೇಟ್ ಒಂದು ಪ್ರೊವೈಡ್ ಮಾಡ್ಕೊಂಡಿದ್ವಿ. ಆಶೀರ್ವಾದ್ 2000 ಲೀಟ್ರದ್ದು 3 ಪ್ರೊವೈಡ್ ಮಾಡಿದ್ವಿ. ಟೆರೆಸಲ್ಲಿ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೊಂದು ಹೋಮ್ ಟೂರ್ನ ನೋಡ್ಕೊಂಡು ಬಂದಿದ್ದೀರಾ. ನಮ್ಮ ಹೆಸರು ಸದಾನಂದಮ್ಮ ಅಂತ, ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನಿಂದ 20 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ 250ಕ್ಕಿಂತ ಹೆಚ್ಚಿದಾಗ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ವಿ. ನಿಮ್ಗೆ ಏನಾದರೂ ನೀಡ್ ಆಫ್ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ಗೆ ಭೇಟಿ ನೀಡಿ. ನೀಡ್ ಆಫ್ ಒಂದು ರೆಂಟಲ್ ಹೌಸ್ ಮನೆ ಕಟ್ಟಬೇಕು, ಒಂದು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು, ಬಜೆಟಲ್ಲಿ ಮುಗಿಸ್ಕೊಡ್ಬೇಕು, ರಿಟರ್ನ್ಸ್ ಬರೋದು ಹೆಂಗೆ ಅಂತ ನಾವು ತಿಳುವಳಿಕೆ ಮಾಡಿ ನಿಮ್ಮ ಬಜೆಟ್ಗೆ ತಕ್ಕಂಗೆ ನಿಮ್ಮ ಗುಣಮಟ್ಟ ಮನೆಯನ್ನು ಮಾಡಿಕೊಡೋದಕ್ಕೆ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಎಂದಿಗಿರ್ತೀವಿ ಅಂತ ಹೇಳ್ತಾ, ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.